ಬೊಮ್ಮಾಯಿ ಕ್ಷೇತ್ರಕ್ಕೆ ಹೋದ್ರೆ 200 ಜನ ಸೇರಲ್ಲ ಅಂತ ಟೀಕೆ ಮಾಡಿದ್ಯಾರು? ಕುಂಚಿಟಿಗರ ಮತಗಳು ಕೈತಪ್ಪು ಭೀತಿ ಕಾಡ್ತಾ ಇರೋದಾದ್ರೂ ಯಾರಿಗೆ? ದೇಶದ್ರೋಹಿ ಸರ್ಕಾರ ಬಂದ್ರೆ ಬಾಂಬ್ ಸ್ಫೋಟ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ಯಾರು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ರಾಮನಗರದಲ್ಲಿ ಚುನಾವಣಾ ಅಕ್ರಮದ ಬಗ್ಗೆ ಯಾವುದೇ ದೂರು ಬಂದಿಲ್ಲ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಹೇಳಿದ್ದಾರೆ. ಭಾನುವಾರ ಸಂಜೆ ಸೋಮವಾರ ಮಾಧ್ಯಮಗಳಲ್ಲಿ ಕೆಲ ಸುದ್ದಿಯಾಗಿದೆ. ಮಾಧ್ಯಮಗಳ ವರದಿ ಪ್ರಸಾರವಾಗಿರುವಂತೆ ಸಾಮಗ್ರಿ ಕಂಡು ಬಂದಿಲ್ಲ. ಚುನಾವಣಾ ಅಕ್ರಮದ ಬಗ್ಗೆ ತಹಶೀಲ್ದಾರ್ಗೆ ಯಾವುದೇ ದೂರು ಬಂದಿಲ್ಲ. ಕಳೆದ 2 ದಿನದಲ್ಲಿ 67 ಕಡೆ ಪರಿಶೀಲನೆ ಮಾಡಿದ್ದೇವೆ ಅಂತ ಡಿಸಿ ಹೇಳಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಅಭ್ಯರ್ಥಿ ಮುದ್ದಹನುಮೇಗೌಡಗೆ ಕುಂಚಿಟಿಗ ಮತಗಳು ಕೈತಪ್ಪುವ ಭೀತಿ ಎದುರಾಗಿದೆ. ಹೀಗಾಗಿ ಮಾಜಿ ಸಚಿವ ಟಿಬಿ ಜಯಚಂದ್ರರನ್ನ ಮುದ್ದಹನುಮೇಗೌಡ ಭೇಟಿಯಾಗಿ ಪ್ರಚಾರಕ್ಕೆ ಬರುವಂತೆ ಮನವಿ ಮಾಡಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪುತ್ರನಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಶಾಸಕ ಟಿಬಿ ಜಯಚಂದ್ರ ಅಸಮಾಧಾನಗೊಂಡಿದ್ರು. ಇದರಿಂದ ಕುಂಚಿಟಿಗ ಮತಗಳು ಕೈತಪ್ಪುವ ಬಗ್ಗೆ ಆತಂಕಗೊಂಡು ಜಯಚಂದ್ರರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂದಿದ್ದ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿಕೆಗೆ ಶಿವಾನಂದ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲು ಬೊಮ್ಮಾಯಿ ಗೆಲ್ಲುತ್ತಾರೋ ಇಲ್ಲವೋ ನೋಡಿಕೊಳ್ಳಲಿ. ಹಾವೇರಿ ಗದಗದಲ್ಲಿ 2 ಕಡೆ ಹೋದ್ರೆ 200 ಜನ ಸೇರಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರು ಗೆಲ್ತಾರೋ ಇಲ್ಲ ಅದನ್ನ ಚಿಂತೆ ಮಾಡಂತ ಹೇಳ್ರಿ. ಈಗ 2 ಕಡೆ ಹೋದ್ರೆ 200 ಜನ ಕಾರ್ಯಕರ್ತರು ಸೇರಿಲ್ಲ. ದೇಶದ್ರೋಹಿ ಸರ್ಕಾರ ಬಂದ್ರೆ ಚಿತ್ರಮಂದಿರ, ಶಾಲೆ, ಮಂದಿರಗಳಲ್ಲಿ ಬಾಂಬ್ ಸ್ಫೋಟಗೊಳ್ಳಬಹುದು ಅಂತ ಹುಬ್ಬಳ್ಳಿಯಲ್ಲಿ ಸತ್ಯಪ್ರಮೋದ್ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವನ್ನ ದೇಶದ್ರೋಹಿ ಪಕ್ಷ ಅಂತ ಕರೆದಿದ್ದಾರೆ. ದೇಶದ್ರೋಹಿ ಸರ್ಕಾರವೇನಾದರೂ ಬಂದರೆ ಶಾಲೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಬಹುದು, ಚಿತ್ರಮಂದಿರಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಬಹುದು, ದೇವಸ್ಥಾನಗಳಲ್ಲಿ ಆಗಬಹುದು, ರೈಲ್ವೆ ಸ್ಟೇಷನ್ಗಳಲ್ಲಿ, ರೈಲ್ವೆಗಳಲ್ಲಿ ಆಗಬಹುದು. ಟಿಕೆಟ್ ಮಿಸ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಸಂಸದ ಪ್ರತಾಪ್ ಸಿಂಹ ಬಿಎಸ್ವೈ ಅನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿದ ಪ್ರತಾಪ್ ಸಿಂಹ ಮಾತುಕತೆ ನಡೆಸಿದ್ರು. ಈ ಬಗ್ಗೆ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿರುವ ಸಿಂಹ ಬಿಎಸ್ವೈ ಅವರು ತಮಗೆ ಮಾಡಿದ ಉಪಕಾರವನ್ನ ನೆನೆದಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೃದಯ ಶಸ್ತ್ರಚಿಕಿತ್ಸೆಗೆ ಚೆನ್ನೈಗೆ ತೆರಳಿದ್ದಾರೆ. ಇಂದು ನಡೆಯಲಿರುವ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲೆಂದು ಪರಿಷತ್ ಸದಸ್ಯ ಟಿ.ಎ. ಶರವಣ ವಿಶೇಷ ಪೂಜೆ ನೆರವೇರಿಸಿದ್ರು. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನಡೆಯಿತು. ಕುಮಾರಸ್ವಾಮಿ ಅವರಿಗೆ ಉತ್ತಮ ಆರೋಗ್ಯಕ್ಕಾಗಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿದ್ದೇವೆ. 108 ತೆಂಗಿನಕಾಯಿ ಹೊಡೆದು ಪೂಜೆ ಸಲ್ಲಿಸಿದ್ದೇವೆ ಅಂತ ಶರವಣ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ 100 ಜನರನ್ನ ಗಡೀಪಾರು ಮಾಡಿ ಆದೇಶಿಸಲಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶಿಸಿದ್ದು, ಮಂಗಳೂರಿನ ಪೇಂಗ್ರೆಯ ಸುಹೇಲ್, ಪಡೀಲ್ನ ನಿಕ್ಷೇತ್, ಪಿಲಾರಿನ ಸುನೇಲ್, ಕುದ್ರೋಳಿ ಲತೀಶ್ ನಾಯಕ್, ಉಳ್ಳಾಲದ ಯತೇಶ್, ಕಣ್ಣೂರಿನ ಮೊಹಮ್ಮದ್ ಹನೈಜ್, ಮುಲ್ಕಿ ನಿವಾಸಿಗಳಾದ ಧರ್ಮಲಿಂಗ, ತೇಜ್ಪಾಲ್, ವಾಮಂಜೂರಿನ ಅನ್ಸಾರ್, ಪಾಂಡೇಶ್ವರದ ಅಭಿಯನ್ನ ಮುಂದಿನ 3 ತಿಂಗಳುಗಳ ಕಾಲ ಬೇರೆ ಜಿಲ್ಲೆಗಳಿಗೆ ಗಡೀಪಾರು ಮಾಡಿ ಆದೇಶಿಸಲಾಗಿದೆ. ಟಿವಿ9 ವರದಿ ಇಂಪ್ಯಾಕ್ಟ್ ಆಗಿದ್ದು, ಬೆಂಗಳೂರಿನ ಜ್ಯೋತಿ ಬಾಪುಲೆ ನಗರಕ್ಕೆ 3 ವಾಟರ್ ಟ್ಯಾಂಕ್ ಅಳವಡಿಸಲಾಗಿದೆ. ಇಲ್ಲಿನ 150 ಕುಟುಂಬಗಳು ನೀರಿಲ್ಲದೆ ಬೇಸತ್ತು ಹೋಗಿದ್ವು. ಇಡೀ ಏರಿಯಾಗೆ ಇದ್ದ 2 ನಲ್ಲಿಯಲ್ಲಿ ನೀರಿಗೆ ಜನ ಹರಸಾಹಸ ಪಡ್ತಿದ್ರು. ಈ ಬಗ್ಗೆ 17ನೇ ತಾರೀಕಿನಂದು ಟಿವಿ9 ವರದಿ ಬಿತ್ತರಿಸಿತ್ತು. ಟಿವಿ9 ವರದಿ ಬಳಿಕ ಇದೀಗ ಏರಿಯಾಗೆ 3 ಸಿಂಟೆಕ್ಸ್ ಟ್ಯಾಂಕ್ ಅಳವಡಿಸಲಾಗಿದೆ.